ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂದರೆ ನಮ್ಮೂರ ಹತ್ರನೇ ಇರೋ ಒಂದು ಹಿಸ್ಟಾರಿಕಲ್ ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಅದ್ಯಾವ ಪ್ಲೇಸ್ ಅಂತ ನಿಮಗೆಲ್ಲರಿಗೂ ಕುತೂಹಲ ಆಗ್ತಾ ಇದ್ದರೆ, ಅದೇ ನಮ್ಮೂರಿಂದ 2 ಕಿಲೋಮೀಟ್ರ್ ಇರ್ತಕ್ಕಂತಹ ಬಳ್ಳಿಗಾವಿ. ಏನಪ್ಪ ಇವನು ಬಳ್ಳಿಗಾವಿ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳಿ ಬರೀ ಕೆರೆನೇ ತೋರಿಸ್ತಾ ಇದ್ದಾನೆ ಅಂತ ನಿಮ್ಮ ತಲೆಯೇನಾದರೂ ಯೋಚನೆ ಬರ್ತಾ ಇದ್ದರೆ, ಈ ಕೆರೆ ಎದುರುಗಡೆ ಇರತಕ್ಕಂತಹ ಈ ದೇವಾಲಯವೇ ಬಳ್ಳಿಗಾವಿಯ ಐತಿಹಾಸಿಕ ಸ್ಥಳ. ಅಂದರೆ ದ ಹಿಸ್ಟಾರಿಕಲ್ ಪ್ಲೇಸ್ ಆಫ್ ದ ಬಳ್ಳಿಗಾವಿ. ಈ ದೇವಾಲಯದ ಹೆಸರು ದಕ್ಷಿಣ ಕೇದಾರೇಶ್ವರ ದೇವಾಲಯ. ಒಂದ್ಸರಿ ಈ ದೇವಾಲಯದ ಹೊರಗಿನ ನೋಟವನ್ನು ನೋಡಿ. ಈ ದೇವಾಲಯದ ಒಳಗೆ ಹೋಗೋದಕ್ಕಿಂತ ಮೊದಲು ಈ ದೇವಾಲಯದ ಹೊರಗಡೆ ಇರತಕ್ಕಂತಹ ಈ ಚೌಡೇಶ್ವರಿ ದರ್ಶನ ಮುಗಿಸ್ಕೊಂಡು ನಾವು ದೇವಾಲಯದ ಒಳಗಡೆ ಹೋಗೋಣ. ಈ ದೇವಸ್ಥಾನದ ಒಳಗಡೆ ಹೋಗೋದಕ್ಕಿಂತ ಮೊದಲು ನಿಮಗೊಂದು ಸೂಚನಾ ಫಲಕ ಸಿಗುತ್ತೆ. ಅದನ್ನು ಓದ್ಕೊಂಡು ನೀವು ಹೊರಟ್ರೆ ಇದು ಬೆಳ್ಳಿಗಾವಿಯ ಕೇದಾರೇಶ್ವರ ದೇವಸ್ಥಾನ. ನೋಡಿ, ಇದೇ ಬೆಳ್ಳಿಗಾವಿ ದೇವಸ್ಥಾನದ ಹೊರನೋಟ. ಈ ದೇವಾಲಯವು ಸುಮಾರು 11-12ನೇ ಶತಮಾನದ್ದು ಎಂದು ಹೇಳಲಾಗುತ್ತದೆ. ಹಾಗೆ ಈ ದೇವಾಲಯದ ಒಳಗಡೆ ಹೊರಟ್ರೆ ನಿಮಗೆ ಮೊದಲು ಕಾಣುವುದು ಹಲವಾರು ಕಂಬಗಳು. ನಂತರ ನಿಮಗೆ ಕಾಣುವುದೇ ಈ ನಂದಿ ವಿಗ್ರಹ. ಈ ನಂದಿ ವಿಗ್ರಹವು ಅತಿ ದೊಡ್ಡವಾದ ವಿಗ್ರಹ ಈ ದೇವಾಲಯದಲ್ಲಿ. ಈ ನಂದಿ ವಿಗ್ರಹದ ಎದುರುಗಡೆ ಇರತಕ್ಕಂತಹ ಈ ವಿಗ್ರಹವೇ ಶ್ರೀ ದಕ್ಷಿಣ ಕೇದಾರೇಶ್ವರ ವಿಗ್ರಹ. ಈ ದೇವಾಲಯದಲ್ಲಿ ನೀವು ವಿಭಿನ್ನ ರೀತಿಯ ಹಲವಾರು ಕೆತ್ತನೆಗಳನ್ನು ನೋಡ್ತಾ ಹೋಗ್ಬೋದು. ಈ ವಿಗ್ರಹವೇ ನೋಡಿ ದಕ್ಷಿಣ ಕೇದಾರೇಶ್ವರ. ದೇವಾಲಯದ ಒಳಗಡೆ ನಿಮಗೆ ಸುತ್ತಲೂ ನೋಡ್ತಾ ಹೋದರೆ ವಿಭಿನ್ನ ರೀತಿಯ ಕೆತ್ತನೆಗಳು ಹಾಗೂ ಹಲವಾರು ವಿಗ್ರಹಗಳು ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಹೋಗ್ತವೆ. ಈ ಕೆತ್ತನೆಯು ನಿಮ್ಮ ತಲೆ ಮೇಲೆ ಎತ್ತಿ ನೋಡಿದಾಗ ಕಾಣ್ತಕ್ಕಂತಹ ಕೆತ್ತನೆಗಳು. ಯಾಕಪ್ಪ ಅಂದರೆ ಅವೆಲ್ಲ ಮೇಲ್ಛಾವಣಿಯಲ್ಲಿರ್ತಕ್ಕಂತಹ ಕೆತ್ತನೆಗಳು. ಇದೆಲ್ಲವೂ ಈ ದೇಗುಲದ ಹೊರಗಿನ ನೋಟ. ಈ ಹೊರಗಿನ ನೋಟದಲ್ಲಿ ನಿಮಗೆ ಹಲವಾರು ರೀತಿಯ ಕೆತ್ತನೆಗಳು, ವಿಭಿನ್ನ ರೀತಿಯ ಚಿತ್ರಣಗಳನ್ನು ನೀವು ಕಾಣ್ಬೋದಾಗಿದೆ. ಈ ದೇವಾಲಯದಲ್ಲಿ ನಿಮಗೆ ಅತ್ಯಂತ ರೋಚಕವಾಗಿ ಕಾಣ್ತಕ್ಕಂತಹ ಈ ಸಿಂಹದ ವಿಗ್ರಹವೇ ನಿಮಗೆ ಈ ದೇವಾಲಯದ ಹಲವಾರು ಕಥೆಗಳನ್ನು ವಿವರಿಸುತ್ತದೆ. ಅದೇ ರೀತಿ ಈ ದೇವಾಲಯದ ಪಕ್ಕದಲ್ಲಿ ನೀವು ಇನ್ನೊಂದು ಚಿಕ್ಕದಾದ ದೇವಾಲಯವನ್ನು ಕಾಣಬಹುದಾಗಿದೆ. ಈ ದೇವಾಲಯದ ಒಳಗಡೆ ಸಹ ನೀವು ಹಲವಾರು ಕಂಬಗಳನ್ನು ಮತ್ತು ಕೆತ್ತನೆಗಳನ್ನು ಮತ್ತು ಆಸನಗಳನ್ನು ನೋಡಬಹುದಾಗಿದೆ. ಹಾಗೂ ಈ ದೇವಾಲಯದ ಒಳಗಡೆ ಹೋಗ್ತಾ ಇದ್ದರೆ ನಮಗೆ ಮೊದಲನೇದಾಗಿ ಒಂದು ಚಿಕ್ಕದಾದ ನಂದಿ ವಿಗ್ರಹ ಮತ್ತು ಅದರ ಎದುರುಗಡೆ ಒಂದು ಶಿವನ ವಿಗ್ರಹ. ಅದೇ ರೀತಿ ನಿಮ್ಮ ಬಲಗಡೆ ಒಂದು ವೀರಭದ್ರನ ವಿಗ್ರಹವು ಕಾಣುತ್ತದೆ. ನಂತರ ನಿಮ್ಮ ಎಡಭಾಗಕ್ಕೆ ಇನ್ನೊಂದು ಶಿವಲಿಂಗ ಕಾಣುತ್ತದೆ. ಅದೇ ರೀತಿ ಮೇಲ್ಛಾವಣಿಯಲ್ಲಿ ಹಲವಾರು ರೀತಿಯ ವಿಭಿನ್ನ ರೀತಿಯ ಕೆತ್ತನೆಗಳು, ಸುಂದರವಾದ ಕೆತ್ತನೆಗಳನ್ನು ನೀವು ಕಾಣಬಹುದಾಗಿದೆ. ಹಾಗೂ ಈ ದೇವಾಲಯದ ಹೊರಗಡೆ ನೀವು ಚಿಕ್ಕದಾದ ಒಂದು ಕೊಳವನ್ನು ಕಾಣಬಹುದು. ಒಂದು ಸರಿ ನೀವು ಈ ದೇವಾಲಯಕ್ಕೆ ಭೇಟಿ ನೀಡಿ ಈ ದೇವಾಲಯವನ್ನು ಕಣ್ತುಂಬಿಕೊಳ್ಳಿ. ಹಾಗೂ ಈ ದೇವಾಲಯದ ಎಡಭಾಗದಲ್ಲಿ ನೀವು ಹಳೆಯ ವಸ್ತುಗಳನ್ನು ಸಂಗ್ರಹಿಸಿಟ್ಟತಕ್ಕಂತಹ ಒಂದು ವಸ್ತು ಸಂಗ್ರಹಾಲಯವನ್ನು ಕಾಣಬಹುದು. ಹಾಗೂ ಈ ದೇವಾಲಯವನ್ನು ನೀವು ಸುತ್ತು ಹೊರಿತಾ ಹೋದರೆ ಇಲ್ಲಿ ವಿಭಿನ್ನ ರೀತಿಯ ಹಳೆಯದಾದ ಶಿಲ್ಪಗಳನ್ನು ಮತ್ತು ಹಲವಾರು ಶಾಸನಗಳನ್ನು ಸಂಗ್ರಹಿಸಿಟ್ಟಿರುವುದನ್ನು ನೀವು ಕಾಣಬಹುದು.
ನೀವು ಈ ದೇವಾಲಯಕ್ಕೆ ಭೇಟಿ ನೀಡಬೇಕಾದ್ರೆ ಈ ದೇವಾಲಯ ಎಲ್ಲಿ ಬರುತ್ತೆ ಅಂತ ಕೇಳೋದಾದರೆ, ಈ ದೇವಾಲಯ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಿಂದ ಬರೀ 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಳ್ಳಿಗಾವಿ. ಧನ್ಯವಾದಗಳು.